ನೋಡಿದ್ರಲ್ಲ ಹೆಂಗ್ ಬಂತು, ಸೂಪರ್ ಆಗಿ ಬಂತು. ಹೋಗ್ಬೇಕಾದ್ರೆ ಒಂದು ಶಾಪಲ್ಲಿ ನಿಂತ್ವಿ, ಜ್ಯೂಸ್ ಕುಡಿಯೋಣಂತ. ಜ್ಯೂಸ್ ಇದೆ ನಂದು ಜಿಪ್ ಮೋಡ್ ಒಂದೇ ಇರೋದು. ಓಕೆ, ಈಗ ಅದರಲ್ಲಿ ನಿನ್ಗೆ ರಾಪ್ ಮೋಡ್ ಬಂದು ಜಾಸ್ತಿ ಬರುತ್ತೆ. ರ್ಯಾಪು ನನ್ನ ಹತ್ರ ಈಗ ಎಕ್ಕೋ ಮಾಡಿದ್ದೀನಿ. ಸೊ ಫೈನಲಿ ಫಸ್ಟ್ ಈಗ ಎಕ್ಕೋ ಮಾಡೋಣ, ನೋಡೋಣ ಹೆಂಗೆ ಹೋಗುತ್ತಂತ. ಗಾಡಿ ಸ್ಟಾರ್ಟ್. ನಾನು ಎಕ್ಕೋ ಇದೆ, ಸಾರ್ದು ಎಕ್ಕೋ ಇದೆ, ನಂದು ಎಕೋ ಇದೆ. ನೀವು ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ವಿಶೇಷ ಏನಂದರೆ, ಇವತ್ತೊಂದು ಏತರ್ 450 XHR ವರ್ಸಸ್ ರಿಸ್ತಾ ಅಂತೇಳಿ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ. ಅದು ರಿಸ್ತಾ ಬಂದುಬಿಟ್ಟು ಯಾರ್ದು ಅಲ್ಲ, ನಮ್ಮ ಟೊಯೋಟಾ ಶೋರೂಮಲ್ಲಿ ಮಂಜುನಾಥ್ ಸರ್ ಅಂತಿದ್ರಲ್ಲ, ಅವ್ರದ್ದು ರಿಸ್ತಾ ಇದೆ. ಅವ್ರದ್ದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ. ನಾವೀಗ ಹೋಗ್ತಿರೋದು ಗೋಶಾಡ್ ಹತ್ರ ಹೋಗ್ತೀವಿ. ಅಲ್ಲಿ ಅವ್ರು ಪಿಕಪ್ ಮಾಡ್ಕೊಂಡ್ಬಿಟ್ಟು ಸೈದ ನಾವು ಬೈಪಾಸ್ ಅಡಿಗೆ ಹೋಗಬೇಕು. ಈಗ ಹೋಗೋಣ ಬನ್ನಿ. ಗಾಡಿಗೂ ಚಾರ್ಜಿಂಗ್ ಇದೆ, 74 ಚಾರ್ಜಿಂಗ್ ಇದೆ, 71 ಕಿಲೋಮೀಟರ್ ಬರುತ್ತೆ. ಈಗ ಹೋಗೋಣ ಬನ್ನಿ. ಫೈನಲ್ ಆಗಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಮೊನ್ನೆ ನಾನು ಹೇಳಿದ್ದಲ್ವ ಏತರ್ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳಿ. ಮನೆ ನೋಡಿದಾಗ ಒಂದಿತ್ತು, ಈಗ ಇನ್ನೊಂದಾಗಿದೆ, ತೋರಿಸ್ತೀನಿ. ಇದ್ದಾಗ ಒಂದೇ ಇತ್ತು, ಈಗ ಅಲ್ಲೊಂದಾಗಿದೆ ನೋಡಿ ಫಾಸ್ಟ್ ಚಾರ್ಜಿಂಗ್, ನೋಡ್ತಾ ಇರ್ಬೋದು. ಆಗಲಿ ಇನ್ನೂ ಆಗ್ತಾನೆ ಇದೆ, ಇನ್ನೂ ಏತರ್. ಫೈನಲ್ ಆಗಿ ನಾನು ಮತ್ತು ಚಂದ್ರಪ್ಪ ಸಾರು, ಇವರು ನಮ್ಮ ಟೊಯೋಟಾಯಲ್ಲಿ ಎಕ್ಸಿಕ್ಯೂಟಿವ್ ಅಲ್ಲ ಅಡ್ವೈಸರ್ ಮಾಡಿದ್ರು, ಇವರು ಚಂದ್ರಪ್ಪ ಸರ್. ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಹೋಗಿ ಮಂಡಿ. ಇಲ್ಲಿ ಮಂಜುನಾಥ್ ಸರ್ ಬಂದಿದ್ದಾರೆ, ಇಲ್ಲಿ ನಮ್ಮ ರಘು ಸರ್. ಫೈನಲಿ ಆಗಿ ನಾವು ಎರ್ಮಾಸ್ ರೋಡ್ ಹತ್ರ ಬಂದಿದ್ದೀವಿ. ಈಗ ನಾನು ಸ್ವಲ್ಪ ಹತ್ರಲ್ಲಿ 5 ಮಿನಿಟ್ಸಲ್ಲಿ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಮಂಜುನಾಥ್ ಸರ್ ಮತ್ತು ರಘು ಮುಂದಕ್ಕೆ ಹೋಗಿದ್ದಾರೆ, ನಾವಿನ್ನ ಇಲ್ಲೇ ಇದ್ದೀವಿ. ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ಬೈಕ್ ಮೇಲೆ ಹೋಗ್ತಾ ಇದ್ದಾರೆ, ಒಂದು ಸಡನ್ನಾಗಿ ನಾಯಿ ಅಡ್ಡ ಬಂದ್ಬಿಡ್ತು. ಬೈಕ್ ಹೋಯ್ತು, ಬಟ್ ಮನುಷ್ಯ ಉಳಿದಿದ್ದಾರೆ, ಬಟ್ ನಾಯಿ ಮಾತ್ರ ಪಾಪ ಸತ್ತೋಯ್ತು. ಸ್ಕಿಡ್ ಆಗಿದೆ ನೋಡ್ರಿ, ಈಗ ಇಲ್ಲಿಂದ ಸ್ಕಿಡ್ ಆಗಿ ಎಲ್ಲ ಇದೆ ನೋಡಿ. ಅಲ್ಲಿ ನೋಡಿ ಬ್ಲಡ್ ಬಿದ್ದಿದೆ, ಹಂಗೆ ಅವ್ರಿಗೆ ಹೇಟ್ ಆಗಿತ್ತು. ಹೋದ್ರೇನು ಅವರೇ ನೋಡಿ, ಗ್ರೀನ್ ಕಲರ್ ಶರ್ಟ್ ಇದ್ದಾರೆ, ಅವ್ರಿಗೆ ನೋಡಿ ಖಾಲಿ ಹೇಟ್ ಬಿದ್ದಿದೆ. ಬಟ್ ನಾಯಿ ಅಲ್ಲಿತ್ತು, ನಾಯಿ ಹೋಯ್ತು. ಬಟ್ ನಾವೆಲ್ಲರೂ ಉಳ್ಸೋಕ್ಕೆ ಪ್ರಯತ್ನ ಪಟ್ವಿ, ಬಟ್ ಆಗಲಿಲ್ಲ. ಸೊ ಈಗ ಏನು ಮಾಡೋಕ್ಕಾಗಲ್ಲ, ವಿಧಿ ಮೇಲೆ ಏನು ಬರ್ದಿರ್ತೋ ಅದು ಹಾಗೆ ಆಗೋದಿಲ್ಲ ಸರ್. ಹೇಳಿದ್ನಲ್ಲ ಆಕ್ಸಿಡೆಂಟ್ ಆಯ್ತು ಅಂತೇಳಿ, ನಾಯಿ ಇಲ್ಲಿ ಬಿದ್ದಿದ್ದು ನೋಡಿ ಸರ್. ಪಾಪ ಅವಾಗಿಂದ ಏನಾಗಿದೆ ಗೊತ್ತಿಲ್ಲ, ಪಾಪ ಜೀವಂತೂ ಹೋಯ್ತು ಪಾಪ. Whoa, a dog? No, you cannot be down here. I could lose my job. Up you go. Hello, good boy. ಏನಿದ್ರು ನಾವು ನಮ್ಮ ಕಂಟ್ರೋಲ್ ಇರಬೇಕು. ಸ್ಪೀಡ್ ಹೊಡಿತೀವಿ ಅಂತೇಳಿ ಜಾಸ್ತಿ ಹೊಡಿಬಾರ್ದು. ನೋಡ್ರಿ, ಪ್ರಾಣಿಗಳು ಆದರೂ ಅವಕ್ಕೂ ಜೀವ ಹೋಯ್ತಲ್ಲ ಪಾಪ. ನಾವು ಏನಂದರೆ ಫುಲ್ ಸ್ಪೀಡ್ ಹೊಡೆದ್ಬಿಡ್ತೀವಿ, ಯಾವ ಅಡ್ಡ ಬಂದರೂ ನೋಡೋಂಗಿಲ್ಲ, ಹೊಡೆದೇ ಬಿಡ್ತೀವಿ ಪೂರ್ತಿ. ಪಾಪ ಪ್ರಾಣಿ ಒಂದು ಜೀವ ಹೋಯ್ತು. ಹೌದಿಲ್ಲ ಸರ್, ಏನು ಮಾಡೋಕ್ಕಾಗಲ್ಲ. ಏನು ನಾವು ಒಂಥರ ಸೀಟ್ ನಾ ಸ್ಲೋ ಆಗಿ ಬಂದೆ ಬ್ರೋ ಅಂತಂದ್ಬಿಟ್ಟು, ಆ ಸ್ಲೋ ಅಲ್ಲಿ ಅವನಿದ್ದು ಅಂತಂದ್ರೆ, ಬಟ್ ನಾಯಿಗೆ ಸ್ಟೇಟ್ ಆಗ್ತಿರ್ಲಿಲ್ಲ. ಬಟ್ ನಾನು CPR ಮಾಡಿದೆ, ಬಟ್ ಬರಲಿಲ್ಲ. ಮಂಜುನಾಥ್ ಸರ್ ಹೆಂಗೆ ಹೋಗ್ತಾ ಇದ್ದಾರೆ ಈಗ ಪೂರ್ತಿ. ಸರ್ ತಡ್ರಿ, ಆಗಿ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಈಗ ಟ್ರೈ ಮಾಡೋಣ ಗಾಡಿ ಫಸ್ಟು ಯಾವ್ದು ಅಂತೇಳಿ. ಹಂಗಂತಲ್ಲ, ಬಟ್ ಟ್ರೈ ಮಾಡೋಣ ಯಾವ್ದು ಗಾಡಿ ಚೆನ್ನಾಗಿದೆ ಅಂಥೇಳಿ. ಏತರ್ 450 XHR ಆ್ಯಂಡ್ ರಿಸ್ತಾ ಅಂತೇಳಿ ಟ್ರೈ ಮಾಡೋಣ ಬನ್ನಿ. ಕರೆಕ್ಟಾಗಿ ನಿಂತಿದೆ. ಇದು ನನ್ನ ಬೈಕು, ಇದು ಮಂಜುನಾಥ್ ಸರ್ ಬೈಕು. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಪೃಥ್ವಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದೆ ಸರ್. ಗಾಡಿ ನಿಮ್ಗೆ ಹೆಂಗೆ ಏನು ಹೇಳ್ತೀರಾ ನಿಮ್ಮ ಬಗ್ಗೆ? ಮಧ್ಯಾಹ್ನ ಇವೆಲ್ಲ ಬೇಕಾಗ್ಬಿಡ್ತೀವಿ. ಗಜಬ್ ಬೇಜತಿ. ಯಾಕೆ ಸರ್, ಏನಾಯ್ತು? ಬನ್ನಿ ಹೋಗೋಣ ಮತ್ತೆ. ಆಯ್ತು ಬನ್ನಿ. ಸಾರು ಏನಿದ್ರು ಮಾತಾಡೋದು ಬೇಡ, ಏನಿದ್ರು ಹೋಗೋಣ ಅಂತ ಟ್ರೈ ಮಾಡೋಣ ಅಂತಾರೆ. ಸೊ ಫೈನಲಿ ಫಸ್ಟ್ ಈಗ ಎಕ್ಕೋ ಮಾಡೋಣ, ನೋಡೋಣ ಹೆಂಗೆ ಹೋಗುತ್ತಂತ. ಗಾಡಿ ಸ್ಟಾರ್ಟ್. ನಾನು ಎಕ್ಕೋ ಇದೆ, ಸಾರ್ದು ಎಕ್ಕೋ ಇದೆ, ನಂದು ಎಕೋ ಇದೆ. ನೀವು
ಗಾಡಿ ಇಬ್ರು ಮುಖ ನೋಡ್ರಿ. ಈ ನನ್ನ ಮಕ್ಕಳು ಇಬ್ರು ನನ್ನ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇದಕ್ಕೆ ನೀವು ಕೈಯ ಸಿಕ್ಕಿದೇನು ಅಂತ ಅನ್ಸುತ್ತೆ ಅವ್ರ ಗಾಡಿ. ಫೈನಲ್ ಆಗಿ ಎಕೋ ಮಾಡೆಲ್ ಒಂದು ಹೋಯ್ತು, ಇರಿಸ್ತಾನೆ ಬಂತು. ಈಗ ಇದರಲ್ಲಿ ಇನ್ನೂ 3 ಮೋಡ್ ಇದ್ದಾವೆ, ರೇಟ್, ಸ್ಪೋರ್ಟ್ಸ್, ವಾರ್ಪ್ ಅಂತೇಳಿ. ಬಟ್ ರಿಸ್ಟಾಯಲ್ಲಿ ಒಂದೇ ಇದೆ, ಅದರಲ್ಲಿ ಹೈ ಮೋಡ್ ಇದೆ. ಅದಕ್ಕೆ ಇನ್ನೂ ಹೈ ಮೋಡ್ ಹಾಕೋಣ, ಟ್ರೈ ಮಾಡೋಣ ಯಾರು ಫಸ್ಟ್ ಹೋಗೋದು. ನಂದು ಜಿಪ್ ಮೋಡ್ ಒಂದೇ ಇರೋದು. ನಂದು ಜಿಪ್ ಮೋಡ್ ಒಂದೇ ಇರೋದು. ಜಿಪ್ ಮೋಡ್ ಒಂದೇ ಇರೋದು. ಓಕೆ, ಈಗ ಅದರಲ್ಲಿ ನಿನ್ಗೆ ರಾಪ್ ಮೋಡ್ ಬಂದು ಜಾಸ್ತಿ ಬರುತ್ತೆ. ರ್ಯಾಪು ನನ್ನ ಹತ್ರ ಈಗ ಎಕ್ಕೋ ಮಾಡಿದ್ದೀನಿ, ರೇಟು, ಸ್ಪೋರ್ಟ್ಸ್, ವಾರ್ಪ್. ಈಗ ವಾರ್ಪ್ ಮಾಡಿರ್ತೀನಿ, ನೀವು ರಿಪ್ ಮೋಡ್ ಹಾಕ್ರಿ. ಈಗ ಜಿಪ್ ಮೋಡಲ್ ನಂದು ಬರೀ 80 ಅಷ್ಟೇ ಇದೆ ಟಾಪ್ ಸ್ಪೀಡು. ನೋಡೋಣ, ಟ್ರೈ ಮಾಡೋಣ, ಅದೊಂದ್ಸರಿ ಟ್ರೈ ಮಾಡೋಣ. ಈಗ ಫಸ್ಟ್ ಇಬ್ರದ್ದು ಹೈ ಮೋಡ್ ಇದೆ, ಯಾರು ಜಾಸ್ತಿ ರೇಸ್ ಆಗತ್ತೆ ನೋಡೋಣ. ನಂದೇ ಜಾಸ್ತಿ. ಈಗ ಹೋಣ ಮನೆ. ಇಂಥ ಟೈಮಲ್ಲಿ ಗಾಡಿ ಅಡ್ಡ ಬಂದ್ರೆ ಹೆಂಗೆ ಗುರು? ಸ್ಪೀಡ್ ಬಂದ್ಬಿಟ್ಟು 77. ಫೈನಲಿ ಮೋಡಲ್ಲಿ ನಾನು ಗೆದ್ದಿದ್ದೀನಿ. ಈಗ ಮುಗಿದೋಯ್ತು. ಏತರ್ಕಿನ ಸರಿ ಇರಿಸ್ತಕ್ಕಿನ ಏತಾರೆ ಫಸ್ಟ್. ಈಕೋ ಮಾಡೆಲ್ ನಾನು ಗೆದ್ದಿದ್ದೆ ಬ್ರೋ. ಈಗ ಮೋಡಲ್ಲಿ ಈಗ ಗೆದ್ರಿ. ಈಗ ವಾರ್ಪ್ ಮೋಡಲ್ಲಿ ನಾನು ಗೆದ್ದಿದ್ದೀನಿ. ವಾರ್ಪ್ ಮೋಡ್ ಟೈಅಪ್ ಆಯ್ತು. ಟೈಅಪ್ ಆಯ್ತು ಅಷ್ಟೇ. ಈಗ ನಾನು 4 ಮೋಡ್ ಇದ್ದಿದ್ರೆ ನಾನು ಜಾಸ್ತಿ ಓಡಿಸ್ಕೊಂಡು ಹೋಗ್ತಿದ್ದೆ. ಚಲ್ ಜೂಟ. ಬರ್ನೌಟ್ ಮಾಡ್ತಾರಲ್ಲ, ಒಂದು ಟ್ರೈ ಮಾಡೋಣ ಬನ್ನಿ. ವಾವ್ ಮೈ ಗುಡ್ ಲಕ್. ನೋಡಿದ್ರಲ್ಲ ಹೆಂಗ್ ಬಂತು, ಸೂಪರ್ ಆಗಿ ಬಂತು. ನೋಡಿದ್ರಲ್ಲ ಹೆಂಗ್ ಮಾಡಿತ್ತು. ಬಟ್ ನನಗೆ ಒಂಥರ ಮನಸ್ಸಲ್ಲಿ ಬ್ಯಾನ್ ಆಯ್ತು. ನನ್ನ ಗಾಡಿ ನೋವು ಆಯ್ತಲ್ಲ, ಆ ಗಾಡಿ ನೋವು ಆದ್ರೆ ನನಗೆ ನೋವು ಆದಂಗೆ. ಬಟ್ ಆದ್ರೂ ನನ್ನ ಗಾಡಿ ನನ್ನ ಜೀವ, ನನ್ನ ಗಾಡಿ ನನ್ನ ಜೀವನೇ. ಬಟ್ ಏನಿದ್ರು ಗಾಡಿ ಮೇಂಟೈನ್ ಮಾಡಿದರೆ ನಮಗೆ ಸಾಥ್ ಕೊಡುತ್ತೆ. ಮೇಂಟೈನ್ ಮಾಡಿಲ್ಲ ಅಂದರೆ ಯಾವತ್ತೂ ಸಾಥ್ ಕೊಡಲ್ಲ. ನೋಡ್ತಾ ಇರ್ಬೋದು, ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಬಟ್ ನೀವು ಈ ಥರ ಮನೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಬಟ್ ರಿಸ್ಕ್ ಇರುತ್ತೆ. ನಾವೇನೋ ಒಂದ್ಸತಿ ಇದು ಬೈಕ್ ಹೆಂಗಿದೆ ಅಂತ ನಂದು ತೊಗೊಂಡು 1 ವರ್ಷ ಆಯಿತು ಸರ್. ನಿಮ್ಮದು 1 ಇಯರ್ ಓಲ್ಡ್ ಬೈಕು ನೋಡಿದ್ವಿ ಹೆಂಗಿದೆ ಅಂತೇಳಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಬಟ್ ನೀವು ಮತ್ತೆ ಮನೇಲಿ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ, ಡೇಂಜರ್ ಇದೆ. ನಾವು ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ದೀವಿ ಅಷ್ಟೇ. ಇದಕ್ಕೆ ಇರಿಸ್ತಕ್ಕೆ ಮತ್ತು ಏತರಿಗೆ ಡಿಫ್ರೆನ್ಸ್ ಏನು ಅಂದರೆ, ಇದಕ್ಕೆ ಡಬಲ್ ಡಿಸ್ಕ್ ಇರುತ್ತೆ, ಬಟ್ ಇದು ಸಿಂಗಲ್ ಡಿಸ್ಕ್ ಇರುತ್ತೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ತೊಗೊಳೋಣ ಬನ್ನಿ ಗೈಸ್. ಎರಡಕ್ಕೂ ಡಿಸ್ಪ್ಲೇ ಸೇಮು, ಎಲ್ಲ ಫೀಚರ್ಸ್. ಓಕೆ, ಇದಕ್ಕೆ 4 ಮೋಡ್ಸ್ ಬರುತ್ತೆ. ಓಕೆ, ಬಟ್ ಇದಕ್ಕೆ 2 ಮೋಡ್ಸ್ ಬರುತ್ತೆ. ಓಕೆ, ಸಾಕು, ಫ್ಯಾಮಿಲಿ ಇರೋರಿಗೆ 2 ಸಾಕು. ಓಕೆ, ಸಿಂಗಲ್ ಅವರವ್ರಿಗೆ ಇನ್ನೊಂದು 10 ಆ್ಯಡ್ ಮಾಡ್ಕೊಳ್ಳಿ, ಏನು ಡಿಫ್ರೆನ್ಸ್ ಆಗಲ್ಲ. ಇದಕ್ಕೆ ಡ್ಯುವಲ್ ಸಸ್ಪೆನ್ಷನ್, ಹಿಂದ್ಗಡೆ ಮುಂದ್ಗಡೆ ಎರಡಕ್ಕೂ ಡ್ಯುವಲ್ ಸಸ್ಪೆನ್ಷನ್. ಬಟ್ ಈ ಗಾಡಿಗೆ ಸಿಂಗಲ್ ಬರುತ್ತೆ, ಹಿಂದ್ಗಡೆ ಮೋನೋ ಸಸ್ಪೆನ್ಷನ್ ಕೊಟ್ಟಿರ್ತಾರೆ. ಇದಕ್ಕೆ ಡಬಲ್ ಡಿಸ್ಕ್ ಇರುತ್ತೆ, ಬಟ್ ಇದಕ್ಕೆ ಓನ್ಲಿ ಫ್ರಂಟ್ ಮಾತ್ರ ಸಿಂಗಲ್ ಡಿಸ್ಕ್ ಇರುತ್ತೆ. ಹೌದು, ಹಿಂದ್ಗಡೆ ಡ್ರಮ್ ಬ್ರೇಕು. ಓಕೆ. ಆಮೇಲೆ ಬೂಟ್ ಸ್ಪೇಸ್ ಬಂದ್ರೆ ಇದು ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ ಕಂಪೇರ್ ನನ್ನ ಮಾಡಿದ್ರೆ. ಡಿಕ್ಕಿಗೂ ಸ್ಪೇಸ್ ನೋಡ್ರಿ, ಅವ್ರ ಡಿಕ್ಕಿ ಬೂಟ್ ಸ್ಪೇಸ್ ಅದಕ್ಕಿಂತ ಇದು ಜಾಸ್ತಿ ಬರುತ್ತೆ. ಇದಕ್ಕಿಂತ ಅದೇ ಜಾಸ್ತಿ ಇದೆ. ಜಾಸ್ತಿ ಬರುತ್ತೆ, ಓಕೆ, ಆಯ್ತಾ. ಆಮೇಲೆ ನಿಮ್ಗೆ ವೀಲ್ ಸೈಜು ಸೇಮು, ಟೈರ್ ಸೈಜು ಸೇಮು. ನನ್ಗೆ ಇದರಲ್ಲಿ ಬ್ಯಾಕ್ ರೆಸ್ಟು ಬರುತ್ತೆ ಸಪೋರ್ಟ್ಗೆ, ಹಾಕ್ಸ್ಕೋಬಹುದು. ಆಮೇಲೆ ನಿಮ್ಗೆ ಫುಟ್ ಬೋರ್ಡು ಅಷ್ಟೇ, ಇದು ಸ್ವಲ್ಪ ಜಾಸ್ತಿ ಬರುತ್ತೆ, ಅದು ಕಮ್ಮಿ ಬರುತ್ತೆ. ಬಟ್ ಇದರಲ್ಲಿ ಕಾಲು ಬರುತ್ತೆ, ಎರಡರಲ್ಲಿ ಕಾಲ್ ರಿಸೀವ್ ಬರುತ್ತೆ. ರಿಸೀವ್ ಮಾಡಬಹುದು, ಮತ್ತೆ ರಿಜೆಕ್ಟ್ ಮಾಡಬಹುದು, ಮೆಸೇಜ್ ಹಾಕ್ಬಹುದು ಹಂಗೆ. ಅಂಡ್ ನ್ಯಾವಿಗೇಷನ್, GPS ಎಲ್ಲ ಸೇಮ್ ಇರುತ್ತೆ ಆಲ್ಮೋಸ್ಟ್ ಆಗಲಿ. ಮೊಬೈಲ್ ಆಪ್ನು ಸೇಮ್ ಇರುತ್ತೆ, ಸೇಮ್ ಇರುತ್ತೆ. ಅಂಡ್ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸ್ಕಿಡ್ ಕಂಟ್ರೋಲ್ ಇದೆ, ಆಮೇಲೆ ಆಟೋ ಹೋಲ್ಡ್ ಇದೆ, ಆಟೋ ಹೋಲ್ಡ್ ಮತ್ತೆ ಲೈನ್ ಅಸಿಸ್ಟ್. ಬಟ್ ಇದರಲ್ಲಿ ಸ್ಕಿಡ್ ಕಂಟ್ರೋಲ್ ಮತ್ತೆ ಆಟೋ ಹೋಲ್ಡ್ ಇಲ್ಲ. ಹೌದೌದು, ಎರಡು ಮೇಜರ್ ಸೇಫ್ಟಿ ಫೀಚರ್ಸ್ ಇದಾವೆ. ಬಟ್ ಇದಕ್ಕಿರೋದು ಅದಿರಂಗಿಲ್ಲ, ಇದಕ್ಕಿರುತ್ತೆ ಅದಿರಂಗಿಲ್ಲ. ಎಷ್ಟೇ ಇಲ್ಲ. ನಾನು ಮತ್ತೆ ನಮ್ಮ ಬ್ರೋ ಹಂಗೆ ನಾ ಮನೆಗೆ ಹೋಗ್ತಾ ಇದ್ದೆ, ಹಿಂಗೆ ಇದ್ದಕ್ಕಿದ್ದಂಗೆ ನಮ್ಮ ಸಾರ್ ಸಿಕ್ಕರು. ಏನೋ ಇರಲಿ ಅಂತ ಹೇಳಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡಿದ್ವಿ. ಮತ್ತು ನಾನು ಮತ್ತು ಬ್ರೋ ಅವ್ರದ್ದು ರಿಸ್ತಾ ಇತ್ತು, ನಂದು 450 HR ಇತ್ತು. ನೋಡಿದ್ರಲ್ಲ, ಮಾಡಿದ್ದೀವಿ ಎಲ್ಲ ಎಕ್ಸ್ಪೆರಿಮೆಂಟ್ ನೋಡಿರ್ಬೋದು. ಈಗ ಮನೆಗೆ ಹೋಗಿ ಟೈಮ್ ಆಗಿದೆ, ಮನೆಗೆ ಹೋಗೋಣ ಬನ್ನಿ. ನನಗೊಂದು ಡೌಟ್ ಬಂತು ಅಂದರೆ, ಆಲ್ಮೋಸ್ಟ್ ಎಲ್ಲ ಬ್ಯಾಟ್ರಿ ವೆಹಿಕಲ್ಸು ನಾವು ವಾಚಿಗೆಲ್ಲ ಶೆಲ್ ಹಾಕ್ತೀವಲ್ಲ, ಅಂಥವೇನು ಬಂದಿರುತ್ತಾ ಸರ್? ನಾನು ಅನ್ಕೊಂತೀನಿ ಅಂಥವೇನು ಬರ್ತೀನಿ. ಇಲ್ಲ, ರಿಮೋಟ್ಗೆ ಹಾಕ್ತಾರೆ, ಲಾಸ್ಟಲ್ಲಿ ಕೊಡ್ತಾರೆ ರಿಮೋಟ್ಗೆ ಹಾಕೋ.
ಬರ್ಬೇಕಾದ್ರೆ ಎಕ್ಸೈಟಿಂಗ್ ಬಂದ್ವಿ ಓಡ್ಸೋಕಂತ ಗಾಡಿನ. ಇವಾಗ ನೋಡ್ರಿ ನಾನು ಮತ್ತೆ ಬಗ್ಲ ಹುಡ್ಕೊಂತ ಹೋಗ್ತಾ ಇದೀವಿ ನಾವು ಮತ್ತೆ ಸಾರು. ಕಷ್ಟ ಸುಖ ಮಾತಾಡ್ಕೊಂತ ಹೋಗ್ತಾ ಇದೀವಿ. ಗಾಡಿ ಇಬ್ರು ಮುಖ ನೋಡ್ರಿ, ಈ ನನ್ನ ಮಕ್ಕಳು ಇಬ್ರು ನನ್ನ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇದಕ್ಕ ನೀವು ಕೈಯ ಸಿಕ್ಕಿದೇನೋ ಅಂತ ಅನ್ಸುತ್ತೆ ಇವ್ರ ಗಾಡಿಯಲ್ಲಿ. ಮುಂದೆ ಪೊಲೀಸ್ ಮಾಮು ಹೋಯ್ತವ್ರೆ ಬೈಕ್ ಮೇಲೆ, ಸ್ವಲ್ಪ ಯಾಕೋ ನಮ್ಮನ್ನು ಅಬ್ಸರ್ವ್ ಮಾಡಿಲ್ಲ. ಅದೇ ಇನ್ನೊಂದೇನು ಗೊತ್ತಾ, ಅದ್ರಲ್ಲಿ ಋಣ ಅಷ್ಟೇ ಇರುತ್ತೆ ಅನ್ಸುತ್ತೆ. ಪಾಪ ಎಷ್ಟು ದಿವಸ ಇಷ್ಟು ಖುಷಿಯಾಗಿರ್ತದೋ ಇವತ್ತಿನ ಋಣ ಇಲ್ಲಿಗೆ ಮುಗೀತು ಅಂತ ಅನ್ಸುತ್ತೆ ಪಾಪ. ಆದರೂ ಅದಕ್ಕೂ ಜೀವಂತ ಭಯ ಇರ್ತವೆ. ಹೋಗ್ಬೇಕಾದ್ರೆ ಒಂದು ಶಾಪಲ್ಲಿ ನಿಂತ್ವಿ, ಜ್ಯೂಸ್ ಕೊಡಿಯೋಣಂತ. ಜ್ಯೂಸ್ ಇದೆ ನನ್ನ ಹತ್ರ ಬರ್ತಾ ಇದೆ. ಏ ಗುರು, ನನ್ನ ಹತ್ರ ಗೊತ್ತದ ಯೋ. ಹಾಂ, ವೆರಿ ಬ್ಯೂಟಿಫುಲ್. ಫೈನಲಿ ಆಗಿ ಎಲ್ಲ ಮುಗಿದಾಯಿತು. ಇವಾಗ ಹೋಗ್ತದೆ ಮಂಜುನಾಥ್ ಸರ್ ಮತ್ತು ರಘು ಮತ್ತು ಚೆನ್ನಪ್ಪ ಎಲ್ಲರೂ ಮನೆಗೆ ಹೋಗಿದ್ದಾರೆ. ನಾನು ಇವಾಗ ಮನೆಗೆ ಹೋಗೋ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 4:10 ಆಗಿದೆ. ಮತ್ತೆ 5 ಗಂಟೆಗೆಲ್ಲ ಗುಡಿಗೆ ಹೋಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಅಮ್ಮನೂ ಮೇಲೆ ಕಾಲ್ ಮಾಡ್ತಿದ್ದಾರೆ, ಮನೆಗೆ ಹೋಗೋಣ ಬನ್ನಿ. ಫೈನಲಿ ಆಗಿ ಗುಡಿಗೆ ಬಂದು ರೀಚ್ ಆಗಿದ್ದೀನಿ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 6 o'clock ಆಗಿದೆ. ರಾಮಾಚಾರ್ಯ ಬಂದಿದ್ದಾರೆ, ಪ್ರಹ್ಲಾದಾಚಾರ್ಯ ಇನ್ನೂ ಬಂದಿಲ್ಲ. ಇನ್ನು ನಾನು ಒಬ್ಬನೇ ಕೆಳಗೆ ಕೂತಿದ್ದೀನಿ. ಕೃಷ್ಣ ಎಲ್ಲ ಹೊರಗೋಗಿದ್ದಾನೆ. ಒಂದು ಮಿಸ್ಟೇಕ್ ಆಗಿದೆ, ನನ್ನ ಗಾಡಿದು ಈ ಥರ ಮಿರರ್ ಬೆಂಡ್ ಆಗಿದೆ. ಪೂರ್ತಿ ಬೆಂಡ್ ಅಂತಲ್ಲ, ಫಿಟ್ ಮಾಡಿದರೆ ಬರುತ್ತೆ ಟೈಟ್. ಇಲ್ಲಿ ಸ್ಕ್ರೂ ಇದೆ, ಈ ಸ್ಕ್ರೂ ಟೈಟ್ ಮಾಡಿದರೆ ಮುಗಿದೋಯ್ತು. ಇಲ್ಲಿ ಬೇರೆ ನಾಳೆ ಮಾಡಿಸ್ತೀನಿ. ಅದಕ್ಕೆ ನಾಳೆ ನಾಳೆ ಶನಿವಾರ ಅಲ್ಲ ಸರ್, ನಾಳೆ ಶನಿವಾರ ಹನುಮಪ್ಪನ ದಿವಸ ಮಧ್ಯಾಹ್ನ ಮಾಡಿಸ್ತೀನಿ. ಅದಕ್ಕೆ ಒಂದು 50 rupees ತೊಗೊತಾರೆ. ಸೊ ಫೈನಲಿ ಆಗಿ ಮನೆಗೆ ಬಂದಾಯಿತು. ನಮ್ಮ ಮನೆಗೆ ಬಂದಾಗ 10:30 ಆಗಿತ್ತು. ಅಪ್ಪ ಅಮ್ಮ ಊಟ ಮಾಡಿದರು, ನಾನು ಇವಾಗ ಊಟ ಮಾಡಿ ಮುಗೀತು. ಸೊ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದು ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ಶ್ರಮಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.